ತಾವು ವಿಶೇಷ ಅಧಿವೇಶನಕ್ಕೆ ಮನವಿ ಮಾಡಿದ್ರಿ ಸರ್. ಅದೇ ಯಾಕೆ ನಾವೆಲ್ಲ ಪಕ್ಷದವರು ಒಂದಾಗಿ ಸೆಷನ್ ಕರಿಬೇಕು, ಪ್ರೈಮ್ ಮಿನಿಸ್ಟರ್ ಅದರಲ್ಲಿ ಇರಬೇಕು. ಪ್ರೈಮ್ ಮಿನಿಸ್ಟರ್ ಏನು ಇದನ್ನು ಯಾವ ರೀತಿಯಾಗಿ ಅವರು ಸ್ಟೆಪ್ಸ್ ತಗೊಂಡಿದ್ದಾರೆ, ಏನೇನು ಮಾಡಬೇಕು ಅಂತ ಹೇಳ್ತಾರೆ, ಅದೇನು ಹೇಳಬೇಕಾಗಿಲ್ಲ. ಯಾಕಂದರೆ ಕೆಲವು ಭಾಳ ಗುಪ್ತವಾಗಿ ಇಟ್ಕೊಂಡು ಕಾರ್ಯಾಚರಣೆ ಮಾಡಬೇಕಾಗ್ತದೆ. ಅದಕ್ಕೆ ನಾವು ಅಟ್ಲೀಸ್ಟ್ ಅದು ಆಗಲಿಲ್ಲ ಅಂದ್ರೂ ಕೂಡ ಇವತ್ತಿನ ಸ್ಥಿತಿ ಏನಿದೆ ಮತ್ತು ಈಗ ಸದ್ಯಕ್ಕೆ ಅವರು ಏನು ಮಾಡಬೇಕು ಅಂತ ಹೇಳಿ ಅವ್ರ ಮನಸ್ಸಿನಲ್ಲಿದೆ, ಅದನ್ನು ಅಟ್ಲೀಸ್ಟ್ ಸೆಷನ್ ಕರೆದಾಗ ಫ್ಲೋರ್ ಲೀಡರ್ಸ್ನ ಕರೆದು ಮಾತಾಡಿಸ್ತಕ್ಕಂಥದ್ದು ಒಳ್ಳೆಯದು ಅಂತ ಹೇಳಿ ನಾವು ಅವರಿಗೆ ಈಗಾಗಲೇ ಸಂಪೂರ್ಣ ಅಧಿಕಾರ ಕೊಟ್ಟಿದ್ದೇವೆ. ಅವರಿಗೆ ಹೇಳಿದ್ದೇವೆ, ಯಾವುದೇ ರೀತಿಯಲ್ಲಿ ಭಾರತ ದೇಶದ ಸೈನಿಕರಿಗೆ ಆಗಲಿ ಅಥವಾ ನಮ್ಮ ಜನರಿಗೆ ತೊಂದರೆ ಆಗಬಾರ್ದು, ಹಿಂದೇಟಾಗಬಾರ್ದು. ನಾವು ಪೂರ್ಣವಾಗಿ ಪಾಕಿಸ್ತಾನಕ್ಕೆ ಹತೋಟಿಯಲ್ಲಿ ಇಡಗೋಸ್ಕರ ಅವರಿಗೆ ಬೆಂಬಲವನ್ನು ಕೊಟ್ಟಿದ್ದೇವೆ. ಅದಕ್ಕೆ ನಾವು ಅಪೇಕ್ಷೆ ಪಡ್ತಾ ಇದ್ದೇವೆ, ಪ್ರೈಮ್ ಮಿನಿಸ್ಟರ್ ಅವರು ತಮ್ಮ ಜನರ ಅನಿಸಿಕೆಗಳನ್ನು ಮತ್ತು ದೇಶದಲ್ಲಿ ಏನೋ ಒಂದು ಭಾವನೆ ಇದೆ ಮತ್ತು ಎಲ್ಲ ಪಕ್ಷದವರು ಏನು ಅವರಿಗೆ ಅಧಿಕಾರವನ್ನು ಅಂದರೆ ಈ ಒಂದು ಇದರಲ್ಲಿ ಕಾರ್ಯಾಚರಣೆ ಮಾಡೋಕ್ಕೆ ಏನು ಅಧಿಕಾರ ಕೊಟ್ಟಿದ್ದಾರೆ, ಅದನ್ನು ಅವರು ಉಪಯೋಗ ಮಾಡಿಕೊಂಡು ತನ್ನ ಕೆಲಸವನ್ನು ಮಾಡಬೇಕು ಮತ್ತು ದೇಶದ ರಕ್ಷಣೆ ಮಾಡೋಕ್ಕೆ ಆದಷ್ಟು ಬೇಗನೆ ಒಳ್ಳೆಯ ಒಂದು ಹೆಜ್ಜೆಯನ್ನು ಇಡಬೇಕು.